ಸೊ ಈ ಥರ ರೂಟ್ ಸಿಗ್ತಾ ಇರಲಿಲ್ಲ ಮೈಸೂರು ರೋಡ್ ಕಡೆಯಿಂದ ಹೋಗ್ಬಿಟ್ಟಿದ್ರೆ. ಸೊ ಟೈಮ್ಗೆ ರೀಚ್ ಆಗೋದು ಯಾವಾಗಲೂ ನಮ್ಮ ಅಭ್ಯಾಸ. ಅಯ್ಯೋ ಒಳ್ಳೆ ತಲೆನೋವು ಗುರು. ಸೊ 7 ಮೇಲೇನೆ ಅಲ್ಲ. ರಿಸರ್ಚ್ ಮಾಡುವಾಗ ನಂಗೆ ಗೊತ್ತಾಯ್ತು ನಾಗರಹೊಳೆಯಲ್ಲಿ 2 ವೀಲರ್ಸ್ ಅಲೌಡ್ ಇಲ್ಲ ಅಂತ. ಆಚೆ ಬರಲೇಬೇಡಿ, ಯಾಕೆಂದ್ರೆ ಇದು ನಿಮ್ಮ ಗಾಡಿ ಮತ್ತು ನಿಮ್ಮ ಜೀವದ ವಿಷಯ ರೀ. ಆ್ಯಂಡ್ ಯಾವ ಜಾಗದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ರೋಡು ಅದು ಅರ್ಥನೇ ಆಗ್ತಾ ಇಲ್ಲ. ಸುಮ್ಮನೆ ಏನು ಗುರು ಇದು ಫುಲ್ಲು ಪ್ಯಾಕ್ ಹಾಕ್ಬಿಟ್ಟಿದ್ದೀವಿ ನೋಡಿ. ಏನು 2 ಕುದುರೆಗಳು 2 ಸೈಡಲ್ಲಿ ನಿಲ್ಲಿಸ್ಬಿಟ್ಟವ್ರೆ. ಇಲ್ಲಿ ನೋಡಿ, ಇಲ್ಲಿ ಬೇಜಾನ್ ಕುದುರೆಗಳವೆ ರೀ. ಹೋದ್ರೆ ಹೋಗ್ಲಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ತುಂಬ ಮೆತ್ತಗೆ ಮಾತಾಡ್ತಿದ್ದೀನಿ. ಟೈಮ್ ಇವಾಗ 4:15 ಆ್ಯಂಡ್ ಫುಲ್ಲು ಪ್ಯಾಕ್ ಹಾಕ್ಬಿಟ್ಟಿದ್ದೀನಿ ನೋಡಿ. ಇನ್ನೇನು ಹೊರಡೋದು ಬಾಕಿ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನು ಎತ್ತ ಅಂತ ಬನ್ನಿ ಹೇಳ್ತೀನಿ ನಿಮಗೆ. ನಡ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಸ್ವಲ್ಪ ರೋಡ್ ಹತ್ರ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಸುಮ್ಮನೆ ಅಕ್ಕಪಕ್ಕದ ಮನೆಯವ್ರ ಮುಂದೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಟಾರ್ಜನ್ ಬೋ ಅಂತ ಬಡ್ಕೊತಾನೆ. ನಾವು ಇವತ್ತು ಹೋಗ್ತಾ ಇರೋದೇ ಒಂದು ಒಳ್ಳೆ ಸ್ಪಾಟ್ಗೆ. ಸೊ ಒಂದು ಸ್ಟೇ ಬೇರೆ ತೊಗೊಂಡಿದ್ದೀವಿ. ಟೈಮ್ ಇವಾಗ 4:40. ಸೊ 5:10ಗೆ ಅಲ್ಲಿ ಮೀಟಪ್ ಪಾಯಿಂಟ್ ಹತ್ರ ಇರೋಣ ಅಂತಿದ್ರಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅದನ್ನೆಲ್ಲ ದಾರಿಯಲ್ಲಿ ಹೇಳ್ತೀನಿ ಬನ್ನಿ. ಓಂ ಸಾಯಿರಾಮ್, ಹರ ಹರ ಮಹಾದೇವ್. ಅಯ್ಯೋ ಒಳ್ಳೆ ತಲೆನೋವಪ್ಪ ಈ ನಾಯಿಗಳದು. ನೋಡಿ 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 ನೋಡಿ, ಹೋದ್ರೆ ಹೋಗ್ಲಿ. ಏನು ತಲೆನೋವು. ತಿರ್ಗಾ ಆನ್ ವೈರ್ ಬಿಚ್ಕೊಂಡ್ಬಿಡೈತೆ ಬಾಸ್. ನೋಡಿ ಒಂದೇ ಆನ್ ವರ್ಕ್ ಆಗ್ತಿದೆ. ಸೊ ಮೋಸ್ಟ್ಲಿ ಅದೇನೋ ವೈಬ್ರೇಷನ್ಗೆ ಪದೇ ಪದೇ ಬಿಚ್ಕೊಂಡ್ಬರ್ತಾಯಿದೆ ಅನಿಸುತ್ತೆ. ಸೊ ನಮ್ಮ ಲಾಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ರೈಡ್ಗೂ ಹೋಗಿದ್ರಲ್ಲ, ಅಲ್ಲೂ ನೀವು ನೋಡಿರ್ತೀರ ಸೆಕೆಂಡ್ ಪಾರ್ಟಲ್ಲಿ ನಮ್ಮ ಆನ್ದು ವೈರು ಬಿಚ್ಕೊಂಡ್ಬಿಟ್ಟಿದ್ದು. ನಾನು ಅದನ್ನು ಇನ್ಸರ್ಟ್ ಮಾಡಿಬಿಟ್ಟು ಆಮೇಲೆ ತಿರ್ಗಾ ಹೊರಟ್ರಿ ಮಾರ್ಕೋನಹಳ್ಳಿ ಡ್ಯಾಮ್ ಹತ್ರ. ಓಕೆ, ಫಿಶಿಂಗ್ ಸ್ಪಾಟ್ ಹತ್ರ. ಸೊ ಟೈಮ್ಗೆ ರೀಚ್ ಆಗೋದು ಯಾವಾಗಲೂ ನಮ್ಮ ಅಭ್ಯಾಸ. 5 ನಿಮಿಷ ಮುಂಚೆನೇ ಇದ್ದೀವಿ. ಟೈಮ್ ಈಗ ಇನ್ನೂ 4:55 ಆ್ಯಂಡ್ ಈಗಲೇ ಫೋನ್ ಮಾಡಿದರು ಸಾಗರ್ ಅವರು ಮತ್ತು ಅವ್ರ ಬ್ರದರು, ಅವ್ರ ಕಸಿನ್ ಬ್ರದರು. ಸೊ ಅವ್ರು ಪೆಟ್ರೋಲ್ ಹಾಕ್ಸ್ಕೊಳ್ತಾರಂತೆ. ಇನ್ನೇನು ಬರೋಕ್ಕೆ ಸ್ವಲ್ಪ ಹೊತ್ತಾಗುತ್ತೆ. ಅಲ್ಲಿ ತನಕ ನಾವು ಇಲ್ಲೊಬ್ಬರೇ ಇದ್ದೀವಿ. ಸೊ ಇವತ್ತು ನಾವು ಹೋಗ್ತಾ ಇರೋದೇ ಬಂಡೀಪುರ ಮತ್ತು ಮುದುಮಲೈ, ಸಾರಿ ಪ್ರೊನೌನ್ಸಿಯೇಷನ್ ರಾಂಗ್ ಆಗಿದ್ರೆ. ಸೊ ಮುದುಮಲೈ ನ್ಯಾಷನಲ್ ಪಾರ್ಕಲ್ಲಿ ಒಂದು ಸ್ಟೇ ತೊಗೊಂಡು ಆರಾಮಾಗಿ ಅಲ್ಲಿ ಇರೋಣ ಅಂದ್ಬಿಟ್ಟು. ಸ್ಟೇ ಎಲ್ಲ ಬುಕ್ ಆಗಿಬಿಟ್ಟಿದೆ. ಏನು ಅಲ್ಲಿ ಹೋಗ್ಬಿಟ್ಟು ಮಾಡೋದಂತ, ತಲೆನೋವುಗಳು ಬೇಡ ಅಂತ ಅಂದ್ಕೊಂಡ್ವಿ. ಸೊ ಈಗ ಅಲ್ಲಿಗೆ ಡೈರೆಕ್ಟ್ ಹೊಡ್ತೀವಿ. ಸೊ ಇಲ್ಲಿ 2 ಆ್ಯಕ್ಚುಲಿ ಪ್ಲ್ಯಾನ್ ಇರುತ್ತೆ. ಒಂದು ಬಂಡೀಪುರ್ ಫಾರೆಸ್ಟ್ ರೂಟು ನೋಡ್ತೀವಿ. ಅದಾದಮೇಲೆ ನಾವು ವಾಪಸ್ಸು ಮುದುಮಲೈ ಅಂತಿದ್ದೆಲ್ಲ ಆ ಕಡೆನೂ ಹೋಗ್ಬಿಟ್ಟು ಬರ್ತೀವಿ. ಸೊ ನೋಡೋಣ ಹೇಗೆ ಹೆಂಗೆ ಅಂತ ಅಂದ್ಬಿಟ್ಟು. ಏನು ತಪ್ಪದಿರ, ಸ್ಕಿಪ್ ಮಾಡ್ದಿರಾ ನಮ್ಮ ವೀಡಿಯೋಸ್ನ ನೋಡಿ. ನಿಮಗೆ ಪಕ್ಕಾ ಎಂಟರ್ಟೈನ್ಮೆಂಟು. ಬನ್ನಿ. ಬಂದ್ರಪ್ಪ, ಇವಾಗ ಬಂದರು. ಮಾರ್ನಿಂಗ್. ಬಂಡೀಪುರ ರೈಟ್ ಹೇಳ್ತಾ ಇದ್ದೆ ಇವಾಗಲೇ. ಸೊ ನೀವು ನಿಮ್ಮ ಬ್ರದರ, ಕಸಿನ್ ಬ್ರದರಾ? ಅವರಲ್ಲಿದ್ದಾರೆ, ನಿಂತಿದ್ದಾರೆ. ಇನ್ನೇನು ಲೇಟ್ ಆಗ್ಬಿಡುತ್ತಲ್ಲೇನ್ರಿ? ಹೊರಡೋಣ. ಸೊ ಇನ್ನೇನು ಹೊರಡೋಣ. ಸೊ ಇಲ್ಲಿ 2 ರೂಟ್ ಇದೆ. ಒಂದು ಕನಕಪುರ, ಇಲ್ಲಾಂದರೆ ಒಂದು ನಮ್ಮ ನಾರ್ಮಲ್ಲು ರಾಮನಗರ, ಮಂಡ್ಯ, ಮೈಸೂರು ರೂಟ್ ಮಾಡೋಕ್ಕೆ. ಸೊ ನಾವು ಕನಕಪುರ ರೂಟ್ ಅಂತ ಫೈನಲೈಸ್ ಮಾಡಿಕೊಂಡು ಅಲ್ಲಿಂದ ಹೋಗೋಣ ಅಂತಿದ್ದೀವಿ. ಏನು ಅಲ್ಲಿಂದ ಒಂದು 5 ನಿಮಿಷ ಜಾಸ್ತಿ ತೋರಿಸ್ತಾ ಇದೆ. ಹಿಂಗೆ ಹೋಗೋದೇ ಬೆಸ್ಟು ಆ್ಯಕ್ಚುಲಿ. ನೋಡಿ, ನೀವೇ ಡಿಸೈಡ್ ಮಾಡಿ. ಫಸ್ಟೇ ಎಲ್ಲನ ಟೀಗೆ ನಿಲ್ಲಿಸಿ. ಇವಾಗ ಅಲ್ಲೇ ನಿಂತ್ಕೊಂಡು ಸರಿ ಮಾಡ್ಕೊಂಡ್ಬಿಟ್ವಿ.
ಇವ್ರಿಗೆ ವೆಯ್ಟ್ ಮಾಡುವ ಟೈಮಲ್ಲಿ. ಸೊ ಇವಾಗ ಕರೆಕ್ಟಾಗಿ ಹೊಡಿತದೆ ನೋಡಿ. ಸೊ ನಮ್ಮ ಜೊತೆ ಬರ್ತಾ ಇರೋದು ಸಾಗರ್ ಅವರು. ನಿಮ್ಗೆ ಗೊತ್ತಿಲ್ಲ ಅಂದರೆ ಇವರು ಲಾಂಗ್ ಬ್ಯಾಕ್ ಒಂದು ಬ್ರೇಕ್ಫಾಸ್ಟ್ ರೈಡಿಗೆ ನಮ್ಮ ಜೊತೆ ಬಂದಿದ್ದರು. ಸೊ ಇವತ್ತು ಬರ್ತಾ ಇರೋದು ಅವರು, ಅವರ ಬ್ರದರು ಮತ್ತು ಅವರ ಕಸಿನ್ ಬ್ರದರು. ಸೊ ಅವ್ರು ಇರೋದು ಥಂಡರ್ ಬೋರ್ಡಲ್ಲಿ ಹಿಂದೆ, ಅವ್ರ ಬ್ರದರ್ ಮತ್ತು ಕಸಿನ್ ಬ್ರದರು. ಸಾಗರ್ ಅವ್ರ ಮುಂದೆ TRK XL ಇದ್ದಾರೆ, ನಾವಿದ್ದೀವಿ ನಮ್ಮ ಟಾರ್ಜನ್ ಮೇಲೆ. ಸೊ ನಾವಿವತ್ತು ತೊಗೊಳ್ತಿರೋದು ಕನಕಪುರ ರೂಟು. ಒಂದು ಸ್ವಲ್ಪ ಡಿಫ್ರೆಂಟಿಗೆ ಇರಲಿ ಅಂತ ಅಂದ್ಬಿಟ್ಟು. ಏನು ಪದೇ ಪದೇ ಮೈಸೂರು ರೋಡ್ ಹೊಡೆದು ಸಾಕಾಗ್ಬಿಟ್ಟೈತಣ್ಣ. ಒಳ್ಳೆ ಟ್ರಾಫಿಕ್ ಅದು, ಆ ರೋಡು ಬಕವಾಸು. ಅದಲ್ಲದೆ ನಮಗೆ ಆ ಪ್ರಾಪರ್ ಎಕ್ಸ್ಪ್ರೆಸ್ ವೇಯಿಂದ ಬೈಕರ್ಸ್ಗೆ ಅಲೌಡಿಲ್ಲ. ಒಂದು ಸತಿ ಹಂಗೆ ಬೈ ಮಿಸ್ ಹೋಗ್ಬಿಟ್ಟಿದೆ. ಅದು ಹೆಂಗೋ ಯಾರೋ ಏನೋ ಫೈನ್ ಹಾಕಿಲ್ಲ, ನನಗೆ ಬಿಟ್ಬಿಟ್ರು. ಸಾರಿ ಸರ್, ಬೈ ಮಿಸ್ಟೇಕ್ ಬಂದುಬಿಟ್ಟೆ ಅಂತ ಸಿಕ್ಕಾಕೊಂಡಿದ್ದೆ. ಕ್ಯಾಮ್ರಾ ಆ ಟೈಮಲ್ಲೇ ಬ್ಯಾಟ್ರಿ ಇಲ್ಲೋ, ಇದೆಲ್ಲ ರೆಕಾರ್ಡೇ ಮಾಡಲಿಕ್ಕಾಗಿಲ್ಲ. ಸೊ ನಾನು ಹೇಳ್ದಂಗೆ ಇವತ್ತು ಕನಕಪುರ ರೂಟ್ ತೊಗೊಳ್ತೀವಿ. ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ, ಚೆನ್ನಾಗಿ ಪೀಸ್ಫುಲ್ಲಾಗಿರುತ್ತೆ ಓಕೆ ಅಂತ. ರೋಡ್ಗಳು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದ್ದೀವಿ ಅಂದ್ಕೊಳ್ತೀನಿ ಇವಾಗ ಕನಕಪುರ ಸೈಡು. ಸೊ ನಾಷ್ಟ ಅಲ್ಲಿ ಮುಂದೆ ಒಂದು ಉಡುಪಿ ವೆಜ್ ಅಂತ ಬರುತ್ತೆ, ಅಲ್ಲೇ ಮುಗಿಸ್ಕೊಂಡ್ಬಿಡ್ಬೇಕು ನಾವು ಅನ್ಸುತ್ತೆ. ಇಲ್ಲಾಂದರೆ ಈ ರೂಟಲ್ಲಿ ಮುಂದೆ ಯಾವುದಾನ ಒಂದು ಒಳ್ಳೆ ಹೋಟೆಲ್ಲು, ಐ ಡೋಂಟ್ ಥಿಂಕ್ ಸೊ. ಇವರೇನು ಓಪನ್ ಇರೋಂಗೆ ಇಲ್ಲ ಅನ್ಸುತ್ತೆ. ಅಯ್ಯೋ ಒಳ್ಳೆ ತಲೆನೋವು ಗುರು. ಇದೆಯಾ? ಬನ್ನಿ ಮತ್ತೆ ಇವಾಗ ಏನು ಟೈಮು? 6 ಯಪ್ಪ. ಸೊ 7 ಮೇಲೇನೆ ಅಲ್ಲ? ಗೊತ್ತಿದೆಯಾ ಪಕ್ಕ ಈ ರೂಟಲ್ಲಿ ಮುಂದೆ ಗೊತ್ತಿದೆಯಾ ಪಕ್ಕ? ಇಲ್ಲ, ಅಲ್ಲಿ ಬ್ರೇಕ್ಫಾಸ್ಟೇ ಇಲ್ಲ, ಇನ್ನು 6 ಗಂಟೆ. ಸೊ ಕನಕಪುರ ಹೈವೇ ಹಿಡ್ಕೊಂಡ್ಬಿಟ್ಟಿದ್ದೀವಿ, ಇನ್ನೇನು ಆರಾಮಾಗಿ ಹೋಗ್ತಾ ಇರೋದು ಅಷ್ಟೇ. ಸೊ ಯಾವುದೇ ಒಂದು ಸ್ಪೀಡ್ ರೈಡಿಂಗ್ ಎಲ್ಲ ಬೇಕಾಗಿಲ್ಲ. ಅಲ್ಲಿ ನಾವು ಮಿಸ್ ಮಾಡ್ಕೊಂಡ್ರಲ್ಲ ಉಡುಪಿ ಗಾರ್ಡನ್ ಹತ್ರ ನಾಷ್ಟ ಇದೆಯಲ್ಲ ಅಂದ್ಬಿಟ್ಟು, ಆ ಟೈಮಲ್ಲಿ ಇವರ ಬ್ರದರ್ ಮತ್ತು ಕಸಿನ್ ಬ್ರದರು ಮುಂದಕ್ಕೆ ಹೊಡೆದ್ಬಿಟ್ಟಿದ್ದಾರೆ. ಹೋಗ್ತಾ ಇದ್ದಾರೆ, ಆಯ್ತು ಹೋಗ್ತಾ ಇರಿ ಬರಬೇಡಿ ಅಂತ ಅಂದ್ಬಿಟ್ಟು ನಾವು ಬೇಕಂದ್ರೆ ಆಮೇಲೆ ಕ್ಯಾಚಪ್ ಮಾಡ್ತೀವಿ ಅಂತ. ಭಲೇ ಡೇಂಜರ್ ಇದೆ ರೀ ರೋಡ್ ಇದು. ಒಂದೊಂದು ಕೆಲವೊಂದು ಜಾಗದಲ್ಲಿ ಒನ್ ವೇ ಎಲ್ಲ ಮಾಡಿಟ್ಟಿದ್ದಾರೆ, ಅದರಿಂದ ಒಳ್ಳೆ ತಲೆನೋವು ಥರ ಇದೆ. ಮುಂದೆ ಹೆಂಗ್ ಬೇಕಂಗೆ ಬರ್ತಾ ಇದ್ದಾರೆ. ಆ್ಯಂಡ್ ಯಾವ ಜಾಗದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ರೋಡು ಅದು ಅರ್ಥನೇ ಆಗ್ತಾ ಇಲ್ಲ. ಸುಮ್ಮನೆ ಏನು ಗುರು ಇದು. ಇವಾಗ ಫ್ರೀಯಾಗಿ ಹೋಗ್ತಿದ್ದೀವಿ ನೋಡಿ. ಅದಕ್ಕೆ ನಾನು ತುಂಬ ಸಲ ನನ್ನ ರೈಟ್ ಸೈಡ್ ಹೇಳ್ತಾ ಇರ್ತೀನಿ, ಯಾರು ಹೆಂಗನ ಮುಂದೆ ಹೋಗ್ಬಿಡ್ಲಿ ನಿಮ್ಮ ಗ್ರೂಪಲ್ಲಿರೋರು, ನಿಮ್ಮ ಕಂಫರ್ಟ್ ಝೋನ್ ಬಿಟ್ಬಿಟ್ಟು ನೀವು ಆಚೆ ಬರಲೇಬೇಡಿ. ಯಾಕೆಂದರೆ ಇದು ನಿಮ್ಮ ಗಾಡಿ ಮತ್ತು ನಿಮ್ಮ ಜೀವದ ವಿಷಯ ರೀ. ಕ್ಯಾಚಪ್ ಏನು ಮುಂದೆ ಹೋಗ್ಬಿಟ್ಟು ಬೇಕಂದರೆ ಮುಂದೆ ಹೋಗ್ಬಿಟ್ರೆ ಏನೋ ರೂಟ್ ಮಿಸ್ ಆದರೂ ಗೂಗಲ್ ಮ್ಯಾಪ್ ಕಳಿಸ್ಕೊಂಡು ಹೆಂಗೋ ಒಂದು ಸೇರ್ಕೊಂಡ್ಬಿಡ್ಬೋದು. ಸುಮ್ಮನೆ ಏನಕ್ಕೆ. ಸೊ ಇವಾಗ ಪ್ಲ್ಯಾನ್ ಇದ್ದಿದ್ದು ನಾವು ಮಾಡಬೇಕಾಗಿರೋದು ನಾಗರಹೊಳೆ ಹೊಡೆಯೋದ ಬಂಡೀಪುರ ಹೊಡೆಯೋದ ಅಂತ. ಬಟ್ ಪ್ಲ್ಯಾನು ಚೇಂಜ್ ಆಯಿತು. ಯಾಕಂದರೆ ನಾನು ಸ್ವಲ್ಪ ತಿಳ್ಕೊಂಬಿಟ್ಟೆ, ರಿಸರ್ಚ್ ಮಾಡುವಾಗ ನಂಗೆ ಗೊತ್ತಾಯಿತು ನಾಗರಹೊಳೆಯಲ್ಲಿ 2 ವೀಲರ್ಸ್ ಅಲೌಡ್ ಇಲ್ಲ ಅಂತ. ಸೊ ನಾಗರಹೊಳೆ ಟೈಗರ್ ರಿಸರ್ವ್ ನಾನು ಮಾತಾಡ್ತಿರೋದು. ಸೊ ಬೆಸ್ಟ್ ಇರೋದೇ ಬಂಡೀಪುರ. ಸೊ ಬಂಡೀಪುರ ರೂಟಲ್ಲಿ ನೀವು ಬೇಕಂದರೆ ಆರಾಮಾಗಿ 2 ವೀಲರ್ ತೊಗೊಂಡು ಹೋಗ್ಬೋದು. ಅದು ಟೈಮಿಂಗ್ಸ್ ಇದೆ, ನಿಮ್ಗೆ ಗೊತ್ತಿರುತ್ತೆ. 6 ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಮಾತ್ರ ಗೇಟ್ ಓಪನ್ ಇರುತ್ತೆ ಆ ರೂಟ್ಗೆ. ಅದಾದಮೇಲೆ ಓಪನ್ ಇರೋಲ್ಲ. ಸೊ ಅಷ್ಟರಲ್ಲಿ ನೀವು ಒಳಗಡೆ ಹೋಗ್ಬಿಡೋದು. ನಾವಂತೂ ಬಂಡೀಪುರ ರೀಚ್ ಆಗೋಕ್ಕೆ 11, 10:30, 11 ಆಗುತ್ತೆ. ಇನ್ನು ನಾಷ್ಟ ಮಾಡಿಲ್ಲ, ನಾಷ್ಟ ಬೇರೆ ಮಾಡಬೇಕು. ನೋಡೋಣ.
ನೋಡಿ ಇಲ್ಲಿ ಹಿಂಗೆ ಊರಿಂದೆಲ್ಲ ಸಡನ್ನಾಗಿ ಆಚೆ ಬಂದ್ಬಿಟ್ಟು ಇಲ್ಲಿ ಇಂಟರ್ಸೆಕ್ಷನ್ಸ್ ಇರುತ್ತೆ, ಅಲ್ಲಿಂದ ಹೋಗುವಾಗ ಅವರು ಆಚೆ ಹೋಗಕ್ಕೆ ನೋಡ್ತಾರೆ. ಅದ್ರಲ್ಲಿ ನಾವು ಜೋರಾಗಿ ಓಡಿಸ್ಬಿಟ್ರೆ ಎಲ್ಲ ಹೆಂಗೆ ಕಂಟ್ರೋಲ್ ಸಿಗುತ್ತೆ? ಬೇಡವೇ ಬೇಡಪ್ಪ, ಹೋಯ್ತಾ ಇರಲಿ ಅವರು. ಸೊ ನಾಷ್ಟ ಅನ್ನೋದು ಆಗೋಯ್ತು, ಇಲ್ಲೇ ಮಾಡ್ಕೊಂಡ್ರಿ ರತ್ನ ಉಪಹಾರ ಅಂತ. ಸೊ ಇವ್ರು ನಿಲ್ಲೋ ಜಾಗ ಯಾವಾಗಲೂ ಈ ಸೈಡಿಂದ ಬಂದರೆ ಇಲ್ಲಿ ನಿಲ್ತಾರಂತೆ. ಸೊ ಚೆನ್ನಾಗಿತ್ತು, ಅಂಥದ್ದೇನು ಮೋಸ ಏನಿಲ್ಲ. ಏನು 2 ಕುದುರೆಗಳು 2 ಸೈಡಲ್ಲಿ ನಿಲ್ಲಿಸ್ಬಿಟ್ಟವ್ರೆ. ಇಲ್ಲಿ ನೋಡಿ, ಇಲ್ಲೇ ಬೇಜಾನ್ ಕುದುರೆಗಳು ಅವೆ ರೀ. ಇದೆಲ್ಲ ಡಿಸೌಂಡ್ ಕುದುರೆಗಳು. ಅಯ್ಯೋ ದೇವ್ರೆ, ಏನು ಫುಲ್ಲು ರೈಟಿಗೆ ಎಳ್ಕೊಂಡು ಬಂದ್ಬಿಟ್ಟವ್ರಪ್ಪ ದೇವ್ರ. ಈ ಲಾರಿಯವರು ರೋಡ್ ಸೇಫ್ ಇಲ್ಲ ರೀ ಇದು ನಿಜವಾಗ್ಲೂ. ಆವಾಗಲೇ ನನಗೊಂದು ಟಾಟಾ ಏಸ್ ಜೊತೆ ಒಂದು ಸೀನ್ ಆಗ್ಬಿಟ್ಟಿತ್ತು. ಬೆಟ್ಟ ಗುಡ್ಡಗಳ ಮಧ್ಯೆ ನಾವು ಹಾಯಾಗಿ ಹೋಗ್ತಾ ಇದ್ದೀವಿ. ನಮ್ಗೆ ಈ ಥರ ಖಾಲಿ ರೋಡ್ ಕಾಣಿಸಿದ ತಕ್ಷಣ ಒಡ್ಡಿಯೋ ಅನ್ನತ್ತೆ ಟಾರ್ಸನು, ಬಟ್ ಅಗೇನ್ ಥ್ರಾಟ್ಲು ಬೇಡ 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 ಅನ್ನತ್ತೆ ಮೈಂಡು. ಬರೀ ನೀಟಾಗಿ ನೋಡಿಕೊಂಡು ಓವರ್ಟೇಕಿಂಗ್ ಮಾಡ್ಬೇಕು ಯಾವಾಗಲೂ. ಒಂದು ಬೇಸಿಕ್ಸು ಅಷ್ಟೇ. ಏನೋ ಹೇಳ್ಬೇಕು ಅನ್ಸುತ್ತೆ, ಹೇಳ್ತಾ ಇದ್ದೀನಿ. ಅವ್ರು ಒಬ್ಬರು ಚಚ್ಬಿಟ್ರು ಮುಂದೆ ಅಂತ ಅಂದ್ಬಿಟ್ಟು ನಾವು ಚಚ್ಚಕ್ಕೆ ಹೋಗ್ಬಿಟ್ರೆ ಸರಿ ಇರಲ್ಲ. ಅದು ನೀಟಾಗಿ ನೋಡಿಕೊಂಡು ಓನ್ಲಿ ವೆನ್ ಯು ಹ್ಯಾವ್ ಕ್ಲಿಯರ್ ವಿಷನ್ ಚಚ್ಚಿ. ಈ ರೂಟ್ ತಗೊಳ್ಳೋದಕ್ಕೆ ಸಾರ್ಥಕ ರೀ. ಯಪ್ಪ ಏನೈತೆ ನೋಡಿ ರೂಟಿದು, ಗ್ರೀನರಿನೋ ಗ್ರೀನರಿ. ಸೊ ಬಂಡೀಪುರಕ್ಕೆ ಹೋಗ್ಬೇಕಂದ್ರೆ ದಯವಿಟ್ಟು ಮೈಸೂರು ರೂಟ್ ಹಿಡಿಬಿಡಿ, ಬೆಸ್ಟ್ ರೂಟ್ ಇದು. ಯಾವುದಿದು ಹಳೇದು ಕಾಂಟೆ ಸರಿ. ಸೊ ಈ ಥರ ರೂಟ್ ಸಿಗ್ತಾ ಇರಲಿಲ್ಲ ಮೈಸೂರು ರೋಡ್ ಕಡೆಯಿಂದ ಹೋಗ್ಬಿಟ್ಟಿದ್ರೆ. ಸುಮ್ಮನೆ ಅದೇ ಹಂಪ್ಗಳು, ಅದೇ ಸಿಟಿ, ಅದೇ ಟ್ರಾಫಿಕ್ ಅಂದ್ಕೊಂಡು ಅಲ್ಲಿಗೆ ಇರಬೇಕಾಗಿತ್ತು ನಾವು. ಅಲ್ಲಿಂದ ರೋಡ್ ಇಲ್ಲ, ಇಲ್ಲಿ ಕೆಳಗೆ ಇಳಿಸ್ಬೇಕು. ಡೈವರ್ಷನ್ ಏನೋ ಕ್ಲೋಸ್ ಮಾಡಿಬಿಟ್ಟವ್ರೆ ರೋಡ್ ಕೆಲಸ ಅಂದ್ಬಿಟ್ಟು.